ದೇವರು ಅನ್ನೋದು ಇವತ್ತು ನಮಗೊಂದು ರಾಜಕೀಯ. ವಾಟ್ ಇಸ್ ಗಾಡ್ ಅಥವಾ ದೇವರು, ಅದನ್ನ ನೀವು ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಏನು? ಅಂದ್ರೆ ಜನಗಳ ದೇವರು ಅನ್ನೋ ನಂಬಿಕೆ ಏನಿದೆ, ಆ ನಂಬಿಕೆಯಲ್ಲಿ ನಂಬಿಕೆ ಇಲ್ಲ. ಗೊತ್ತಿಲ್ಲದೆ ಇರೋದಕ್ಕೊಂದು ಹೆಸರಿಟ್ಟು ಅದನ್ನ ನಂಬು ಅಂತಂದ್ರೆ ಹೆಂಗ್ ನಂಬಿಲ್ಲ. ರಾಮ ಮಂದಿರದ ಬಗ್ಗೆ ನೀವು ಮಾಡಿದಂತಹ ಸ್ಟೇಟ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಟೀಕೆಗಳು ಒಳಗಾಗಿತ್ತು. ದೇವರು ಅನ್ನೋ ವಿಷಯದಲ್ಲಿ ಒಬ್ಬೊಬ್ರಿಗೊಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಒಬ್ಬೊಬ್ರಿಗೊಂದೊಂದು ಎಮೋಷನ್ಸ್ ಇರುತ್ತೆ. ಸೊ ಆ ವಿಷಯ ಅಂತ ಬಂದಾಗ ಕಿಶೋರ್ ಅವರಿಗೆ ವಾಟ್ ಇಸ್ ಗಾಡ್ ಅಥವಾ ದೇವರು, ಅದನ್ನ ನೀವು ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಏನು? ಗೊತ್ತಿಲ್ಲ, ನನಗಂತೂ ನಂಬಿಕೆ ಇಲ್ಲ. ಅಂದ್ರೆ ಜನಗಳ ದೇವರು ಅನ್ನೋ ನಂಬಿಕೆ ಏನಿದೆ, ಆ ನಂಬಿಕೆಯಲ್ಲಿ ನಂಬಿಕೆ ಇಲ್ಲ ನನಗೆ. ಹಂಗಂತಂದ್ರೆ ಇದೆಲ್ಲ ನಡೀತಾ ಇದೆಯಲ್ಲ, ಒಂದ್ ಶಕ್ತಿ ಇರ್ಬೇಕಲ್ವಾ ಅಂತ ಹೇಳ್ತಾರೆ. ಅದು ಒಂದು ಶಕ್ತಿನೇ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ಇರೋದನ್ನ ದೇವರು ಅಂತ ಹೆಸರಿಟ್ಟಿದೀವಿ. ಸೊ ಗೊತ್ತಿಲ್ಲದೆ ಇರೋದಕ್ಕೊಂದು ಹೆಸರಿಟ್ಟು ಅದನ್ನ ನಂಬು ಅಂತಂದ್ರೆ ಹೆಂಗ್ ನಂಬಿಲ್ಲ. ನನ್ನ ಕಣ್ಣು ಕಾಣಿಸೋದನ್ನ ನಂಬ್ತೀನಿ ನಾನು, ಅಥವಾ ನನಗೆ ಅನುಭವಕ್ಕೆ ಬಂದಿದ್ದು ನಂಬ್ತೀನಿ. ಜೊತೆಗೆ ದೇವರು ಅನ್ನೋ ನಮ್ಮ ಕಲ್ಪನೆ ಏನಿದೆ, ದೇವರು ಅಂದ್ರೆ ಒಳ್ಳೆಯವನು, ದೇವರು ಅಂದ್ರೆ ಎಲ್ರಿಗೂ ಒಳ್ಳೇದು ಮಾಡ್ತಾನೆ, ಅದನ್ನ ನಂಬೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಎಷ್ಟೊಂದ್ ಜನ ಒಳ್ಳೆಯವರು ಕೆಟ್ಟದಾಗ್ತಾ ಇದೆ, ಎಷ್ಟೋ ಜನ ಮಕ್ಕಳು ಸಾಯ್ತಾ ಇದ್ದಾರೆ, ನಮ್ಮಲ್ಲಿ ಯುದ್ಧಗಳಾಗ್ತಾ ಇವೆ. ಈಗ ಗಾಜಾ ಅಂತ ಇಟ್ಕೊಳ್ಳಿ, ಸಣ್ಣ ಸಣ್ಣ ಮಕ್ಕಳು ಸತ್ತೋದ್ರು ಯಾವೊಂದು ಅಧಿಕಾರದ ಆಸೆಗೆ. ಆಗ ದೇವರಲ್ಲಿದ್ದ ಅವ್ನು ಯಾರೇ ಆಗಿರ್ಲಿ, ಅವ್ನು ಹಿಂದೂ ದೇವರೋ, ಕ್ರಿಶ್ಚಿಯನ್ ದೇವರೋ, ಮುಸ್ಲಿಂ ದೇವರೋ ಯಾರೇ ಆಗಿದ್ರು, ಎಲ್ಲಿದ್ದ ಅವನು? ಇಲ್ಲ. ಇದ್ದಿದ್ರೆ ಕಾಪಾಡ್ಬೇಕಾಯ್ತು ನಾನು. ಅದಕ್ಕೊಂದು ನಾವು ಲಾಜಿಕ್ ಕೊಡ್ಕೊಂಡಿದ್ವಿ, ಕರ್ಮ ಅಂತ. ಕರ್ಮ ಸಿದ್ಧಾಂತ ಒಂಥರದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಏನಂದ್ರೆ ಕರ್ಮ ಅನ್ನೋದು ಏನ್ ಮಾಡುತ್ತೆ, ಎಲ್ಲದಕ್ಕೂ ನಮ್ಮನ್ನೇ ಜವಾಬ್ದಾರನ ಮಾಡುತ್ತೆ. ಮೋಸ್ಟ್ಲಿ ಹಂಗೆ ಬಂದಿರ್ಬೋದೇನೋ, ಮುಂಚೆ ಗೊತ್ತಿಲ್ಲ. ಹಂಗಂತ ನಾವು ನಮ್ಮ ಪೂರ್ವಜರನ್ನ ಸಮರ್ಥಿಸ್ಕೋಬಹುದು, ಅಥವಾ ಅವ್ರು ಮಾಡಿದ ತಪ್ಪಿಗೆ ಕ್ಷಮೆನೋ ನಾವೇ ಕೇಳ್ಕೋಬಹುದು. ಏನಾಗುತ್ತೆ, ಕರ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಏನೇ ಇವತ್ತು ನಮ್ಮ ಈ ಜನ್ಮದಲ್ಲಿ ನಮ್ಗೆ ಏನೇ ಆದ್ರೂ ಅದಕ್ಕೆಲ್ಲ ನಾವೇ ಕಾರಣ. ಯಾಕಂದ್ರೆ ಪೂರ್ವ ಜನ್ಮದಲ್ಲಿ ಏನೋ ಒಂದು ಮಾಡ್ಬಿಟ್ಟಿದ್ವಿ, ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ನಾವೇ ಚೂಸ್ ಮಾಡ್ಕೊಳ್ಳೋದು. ಯಾಕಂದ್ರೆ ನಮ್ಮ ಹೋದ ಜನ್ಮದ ಕರ್ಮದ ಮೇಲೆ ಅವರೆಲ್ಲರೂ ಸಿಗ್ತಾರೆ ಅಂತ. ಹಂಗಂದ್ರೆ ಏನಾಗ್ಬಿಡುತ್ತೆ, ನಾನು ಈಗ ಜನ್ಮದಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ನಾನೇ ಕಾರಣ ಅಂತಂದಾಗ, ಸೊ ಎಲ್ಲರನ್ನ ಯಾರನ್ನೂ ದ್ವೇಷಿಸಕ್ಕೆ ಸಾಧ್ಯ ಇಲ್ಲ ಅಲ್ಲ. ಅದೊಂದು ತುಂಬಾ ಪಾಸಿಟಿವ್ ಅನ್ಸುತ್ತೆ. ಆದ್ರೆ ಅದನ್ನ ಬಿಟ್ಟು ಎಲ್ಲದಕ್ಕೂ ಬಳಸ್ತೀವಿ ನಾವು. ಬಡವ ಆಗಿದ್ದಾನೆ, ಯಾಕೆ ದಲಿತ ಆಗಿದ್ದಾನೆ, ಕರ್ಮ ಸಿದ್ಧಾಂತ ನಂಬ್ತೀರಾ? ಇಲ್ಲ, ನಂಬೋದಲ್ಲಿ ಈಗ ನಮ್ಗೆ ಗೊತ್ತಿಲ್ಲದೆ ಇರುತ್ತೆ ತಾನೆ ಅದು. ಜನ್ಮ ಅನ್ನೋದು ಗೊತ್ತಿಲ್ಲದೆ ಇರೋದು. ಸುಮ್ಮನೆ ಏನೇನೋ ಎಕ್ಸಾಂಪಲ್ಗಳೆಲ್ಲ ಹೇಳ್ತೀವಿ, ಬಟ್ ಸ್ಟಿಲ್ ಯಾವ್ದು ಏನೂ ಪ್ರೂವ್ ಆಗಿಲ್ಲ, ಯಾವುದಕ್ಕೂ ಅಂತಹ ಸಾಕ್ಷಿಗಳಿಲ್ಲ. ಜೊತೆಗೆ ಇದೆ, ಎಲ್ಲಿಂದ ಬಂತು ಅವೆಲ್ವೋ, ಎಲ್ಲವೂ ದೇವರಿಂದಾನೇ ಹುಟ್ಟಿಸ್ಕೊಂಡ್ ಬಂದಿರೋ ನಾವು. ಆ ದೇವ್ರು ಹೇಳ್ದ, ಈ ದೇವ್ರು ಹೇಳ್ದ ಅಂತ. ಈ ದೇವರಿಗೇನೆ ದೇವ್ರು ಬಂದ್ರೆ ನಮಗೆ ಕೋವಿಡ್ ಬಂತು, ಯಾರು ಕಾಪಾಡಿದ್ರು? ಮನುಷ್ಯರೇ ಕಾಪಾಡಿತ್ತು. ಯಾವ ಹಿಂದೂ ಮುಸ್ಲಿಂ ಏನು ನೋಡಲ್ಲ ನಾವು. ನನಗೆ ನಿಜವಾಗ್ಲೂ ತುಂಬಾ ದೊಡ್ಡ ದುರಂತ ಅನ್ಸೋದು, ಅದಾಗಿ ಸ್ವಲ್ಪ ದಿವಸದಲ್ಲಿ ಇಲ್ಲಿ ಎಲೆಕ್ಷನ್ ಬಂತು, ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇದ್ರಲ್ಲಿ. ಆಗ್ಲೇ ಅದ್ರ ವಿಷಯದಲ್ಲಿ ಹೊಡೆದಾಡ್ತಾ ಇದ್ರು, ಗಲಾಟೆಗಳು ಮಾಡ್ತಾ ಇದ್ರು, ಓಟ್ಗಳಿಗೆ ಗುಡ್ಡೆ ಹಾಕಂತ ಇದ್ರು. ಕೋವಿಡ್ ಬಂದಾಗ ಯಾರಿದ್ರು ಹಿಂದೂ ಮುಸ್ಲಿಂ? ನನ್ನ ಫ್ರೆಂಡ್ ಒಬ್ಬ, ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಹೆಸಾನ್ ಅಂತ ಅಂದ್ಬಿಟ್ಟು, ಅವನು ನನ್ನ ಸ್ಕೂಲ್ ಕ್ಲಾಸ್ಮೇಟ್. ಅವನು ಅವ್ನ ಮನೇಲಿ ಯಾರು ಇಲ್ಲ, ಅವ್ರ ಅಪ್ಪ ಅಮ್ಮ ಇಲ್ಲ. ಈಗ ಅವ್ನ ಹೆಂಡತಿ ಒಬ್ಬ ಮಗ. ಅವ್ರಿಬ್ರು ಬಿಟ್ಟು ಅವನು ಒಬ್ಬನೇ ಹೊರಗಡೆ ಇದ್ದು ಎಲ್ರೂ ಊಟ, ಆಕ್ಸಿಜನ್ ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದ. ಸೆಕೆಂಡ್ ವೇವ್ ಅಲ್ಲಿ ಕಾಪರೇಟ್ ಡೇಂಜರ್ಸ್ ಅವಾಗ. ನನ್ನ ಮನೇಲೆ ನಮ್ಮ ಮಾವ ತೀರ್ಕೊಂಡ್ರು, ನನ್ನ ಹೆಂಡತಿ ಕೋವಿಡ್ ಆಗಿತ್ತು, ನನ್ನ ಫ್ರೆಂಡ್ಸ್ ಇಬ್ರು ತೀರ್ಕೊಂಡ್ಬಿಟ್ರ ಅವಾಗ, ನನ್ನ ಕ್ಲೋಸ್ ಫ್ರೆಂಡ್ಸ್. ಸೊ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಆಗ ಯಾವ ದೇವ್ರು ಬಂದಿದ್ದ, ಜೀವನ ಪಣಕ್ಕಿಟ್ಟು ಜೀವದ ಹಂಗನ ತೊಡಿ ಎಷ್ಟೊಂದು ಜನ ಜೀವನೂ ಕಳ್ಕೊಂಡ್ರು. ಎಷ್ಟು ಜನ ಡಾಕ್ಟರ್ಗಳು ಜೀವ ಕಳ್ಕೊಂಡ್ರು ಅವಾಗ ಎಕ್ಸ್ಪೋಸ್ ಆಗೋದಕ್ಕೆ. ಡಾಕ್ಟರ್ಗಳು, ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸು, ಎಷ್ಟೋ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಬಂದವರು ಎಷ್ಟೋ ಜನ ಜೀವ ಕಳ್ಕೊಂಡ್ರು. ನೀವು ದೇವರು ಅಂತ ಒಂದು ಕಲ್ಪನೆ ಇದ್ರೆ, ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋನು ದೇವರು ಅಂತಂದ್ರೆ, ಇವ್ರು ಮಾತ್ರ ದೇವರು. ದೇವರಲ್ಲಿದ್ದಾಗ ಇರ್ಲಿಲ್ಲ, ಯಾವ ದೇವರು ಬಂದು ಕಾಪಾಡಲಿಲ್ಲ. ಸೊ ನಾವು ನಮ್ಮನ್ನ ಕಾಪಾಡ್ದ, ನಮಗೆ ಒಳ್ಳೇದು ಮಾಡ್ದ, ನಮ್ಗೆ ಗೊತ್ತೇ ಇಲ್ಲದ ಒಬ್ಬ ದೇವರನ್ನ ನಂಬಿ ನಾವು ಹಿಂದೂ ಮುಸ್ಲಿಂ ಅಂತ ಮತ್ತೆ ಜಗಳ ಆಡಿ ಕೊಟ್ಟ ಹಾಕಕ್ಕೆ ರೆಡಿ ಇದೀವಿ. ಸೊ ನಾವು ಎಷ್ಟು ಕರಪ್ಟ್ ಆಗಿದೀವಿ, ಎಷ್ಟು ಮೂರ್ಖರು ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅಷ್ಟೇ. ಸೊ ಈ ತರ ಗೊತ್ತಿಲ್ಲದೆ ಇರೋದನ್ನ ನಂಬೋದಕ್ಕಿಂತ ಗೊತ್ತಿರೋದು ನಂಬೋದು ಬೆಟ್ರ್. ಈಗ ಪ್ರಕೃತಿ ಆ ಥರದ ಶಕ್ತಿ ಅಂತ ನೋಡಕ್ ಹೋದ್ರೆ ನಮ್ಗೆ ಕಾಣೋದು ಪ್ರಕೃತಿ ಅಷ್ಟೇ. ಹಂಗೆ ತಾನೇ ದೇವ್ರುಗಳು ಹುಟ್ಕೊಂಡಿದ್ದು ಸಹ. ಸೊ ಗಾಳಿ ನೋಡಿ, ಗಾಳಿನೂ ದೇವರು ಅಂತಂದ್ವಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ದಿರೋವಂಥ ಶಕ್ತಿ ಅದು, ನಮಗಿಂತ ಸ್ಟ್ರಾಂಗ್ ಆಗಿದ್ದಂಥ ಶಕ್ತಿ. ಕಾಡನ್ನು ನೋಡಿದ್ವಿ, ಮರಗಳು ನೋಡಿದ್ವಿ, ಎಷ್ಟು ದೊಡ್ಡದಾಗಿದೆ ಮರ, ನನ್ನ ಮೇಲೆ ಬಿದ್ದೋಗ್ಬಿಡುತ್ತೆ ಮರ, ಅದು ಯಾವಾಗ ಅದ್ರ ಗಾಳಿಗೆ ಹುಟ್ಟಾಕತ್ತೆ ಅಂತೆಲ್ಲ ಅನ್ಕೊಂಡು. ಸೊ ಮರನೂ ದೇವ್ರು ಮಾಡಿ, ಎಲ್ಲವನ್ನೂ ದೇವ್ರು ಮಾಡ್ತಾ ಬಂದ್ವಿ. ನಮಗಿಂತ ಯಾವ್ದು ಪ್ರಬಲವಾಗಿತ್ತೋ ಎಲ್ಲವನ್ನೂ ದೇವ್ರು ಮಾಡ್ಕೊಂಡ್ ಬಂದ್ವಿ. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಈಗ ಬಂದು ಕೊನೆಗೆ ನಾವೇ ಮಾಡಿದ ದೇವ್ರ ಕೈಯಲ್ಲಿ ನಾವೇ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಒಂದಿದೆಯಲ್ಲ, ಮಂಟಸ್ವಾಮಿ ಹಾಡು ಒಂದಿದೆ, ಅದೆಲ್ಲ ಹಂಗೆ. ಏನದು, ಎಲ್ಲವನ್ನೂ ಹೇಳ್ತಾರೆ, ಏನೋ ದಾನ ಮಾಡಿದವ್ರು ನಾವು, ಬಾಗಿಲು ಮಾಡಿದವ್ರು ನಾವು, ಜಂತಿ ಮಾಡಿದವ್ರು ನಾವು ಮಾಡಿದ ದೇವರು ತಂದು ನಮಗೆ ದೇವರು ಅಂತೀಯಲ್ಲ, ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ. ಸೊ ನಾವೇ ಮಾಡಿದ ದೇವರು ಇವತ್ತು ನಮ್ಮ ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ. ಸಮಸ್ಯೆ ಏನಂದ್ರೆ, ನಂಬಿಕೆ ಎಲ್ಲಿವರೆಗೂ ನಿಮಗೆ ಶಕ್ತಿ ಕೊಡುತ್ತೋ ಅಲ್ಲಿವರೆಗೂ ಓಕೆ. ಆದ್ರೆ ಅದೇ ನಂಬಿಕೆ ಬೇರೆ ಬೇರೆ ಸಮಾಜದ ಅನಿಷ್ಟಗಳಿಗೆಲ್ವೋ ದಾರಿ ಆಗೋಯ್ತಲ್ಲ. ಅದೇ ನಂಬಿಕೆ ಇಟ್ಕೊಂಡು ಜಾತಿ ವ್ಯವಸ್ಥೆ ಬಂತು, ಅದೇ ನಂಬಿಕೆ ಇಟ್ಕೊಂಡು ಹೊಲೆಯ ಅಂತ ಹೇಳಿ ತಲಾಂತರಗಳು ಅವನ ತಲೆ ಮೇಲೆ ಮಲ ಹೊರಿಸಿದ್ವಿ. ಅವೆಲ್ಲ ದೊಡ್ಡ ಅನಿಷ್ಟಗಳಲ್ಲ. ಯಾವ 1,000 ಆಯ್ತು ಅಂತ ಇವತ್ತಿಗೂ ಆಗ್ತಾ ಇದೆ. ಇಲ್ಲಾರು ಒಂದು ಸ್ವಲ್ಪ ಕಡಿಮೆ, ಇಲ್ಲಿ ಏನು ಕಡಿಮೆ ಇಲ್ಲ. ತಮಿಳ್ನಾಡಲ್ಲಿ ಅಷ್ಟೊಂದು ಎಜುಕೇಟೆಡ್ ಸ್ಟೇಟ್ ಅಂತ ಹೇಳ್ತೀವಿ, ತಮಿಳ್ನಾಡಲ್ಲೂ ಜಾತಿಯ ಹೊಡೆದಾಟಗಳು ನಡೀತಾನೆ ಇವೆ. ಇವೆಲ್ಲವೂ ಯಾರಿಂದ ಸೃಷ್ಟಿಯಾಗಿದ್ದು?
ಯಾರೋ ಒಬ್ರು ಒಂದಷ್ಟು ಜನ ಧರ್ಮವನ್ನ ಕೈಲಿ ಹಿಡ್ಕೊಂಡವರು, ದೇವರನ್ನ ಕೈಲಿ ಹಿಡ್ಕೊಂಡವರು ಮಾಡ್ತಾ ಬಂದ್ರು. ಅದಕ್ಕೆ ಯಾವಾಗ ಬರ್ದಿದೆ ರಾಮ ಮಂದಿರ. ಮಂದಿರ ಮಾಡಿದವರೆಲ್ಲ ಏನಕ್ಕೆ ಮಾಡಿದ್ರು? ಮುಂಚೆಲ್ಲ ದೇವಸ್ಥಾನ ಕಟ್ಟಿದ್ದಲ್ಲ, ರಾಜ ಕಟ್ಟಿಸ್ತಾ ಇದ್ರು ಅವ್ರ ಹೆಸರು ಉಳಿಸ್ಕೊಳ್ಳೋಕ್ಕೋಸ್ಕರ. ಕಟ್ಸಿ ಏನ್ ಮಾಡ್ತಾ ಇದ್ರು, ಅದು ಮತ್ತೆ ಇನ್ನೊಂದ್ ಕಡೆ ಕಟ್ಟಬಾರದು ಅಂತ ಶಿಲ್ಪಿ ಕೈ ಕತ್ತರಿಸ್ಬಿಡ್ತಾ ಇದ್ರು. ಸೊ ಅದೊಂದು ರಾಜಕೀಯ. ಸೊ ದೇವರು ಅನ್ನೋದು ಇವತ್ತು ನಮಗೊಂದು ರಾಜಕೀಯ.